ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಂಸದ ಬಿವೈ ರಾಘವೇಂದ್ರ ನೀಡಿದ ಶಾಲಾ ಬ್ಯಾಗ್ಗಳು ಕೋಣೆ ಸೇರಿವೆ. ಸಂಸದರು ಕಿಟ್ಗಳನ್ನು ಕೊಟ್ಟು ವರ್ಷವಾದರೂ ಮಕ್ಕಳಿಗೆ ಕೊಡದಿರುವುದು ಬೇಸರದ ಸಂಗತಿಯಾಗಿದೆ. ಮಕ್ಕಳಿಗೆ ಕಿಟ್ ಬ್ಯಾಗ್ ನೀಡೋದಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದು, ಅಧಿಕಾರಿಗಳ ವಿರುದ್ಧ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಕಿಟ್ ಬ್ಯಾಗ್ಗಳಿಗೆ ಧೂಳು ಹಿಡಿದಿದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಕ್ಕಳಿಗೆ ನೀಡುವ ಸೌಲಭ್ಯವನ್ನ ತಕ್ಷಣವೇ ವಿತರಣೆ ಮಾಡಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಮಸೀದಿಗಳಲ್ಲಿ ಆಸಾನ್ ಕೂಗುವಾಗ ಬಳಸುವ ಧ್ವನಿವರ್ಧಕಗಳಿಂದ ಹೆಚ್ಚಿನ ಶಬ್ದ ಮಾಲಿನ್ಯ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಲೌಡ್ ಸ್ಪೀಕರ್ಗಳನ್ನು ತೆರವುಗೊಳಿಸಿ ಶಬ್ದ ಮಾಲಿನ್ಯ ರಹಿತ ಪರಿಸರ ನಿರ್ಮಾಣ ಮಾಡಬೇಕು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾನದಂಡದಂತೆ ಹಗಲಿನಲ್ಲಿ 50 ಡೆಸಿಬಲ್, ರಾತ್ರಿ 45 ಡೆಸಿಬಲ್ ಇರಬೇಕು. ಮಹಾರಾಷ್ಟ್ರದಲ್ಲಿ ಆಸಾನ್ ಕೂಗುವುದರ ವಿರುದ್ಧ ಹೋರಾಟ ನಡೆಸಿ 1500ಕ್ಕೂ ಹೆಚ್ಚು ಧ್ವನಿವರ್ಧಕ ತೆರವುಗೊಳಿಸಲಾಗಿದೆ. ಆಧುನಿಕ ತಂತ್ರಜ್ಞಾನದ ಫಲವಾಗಿ ಮೊಬೈಲ್ ಫೋನ್ಗಳಲ್ಲಿ ಆಸಾನ್ ಕೇಳೋದಕ್ಕೆ ಮೊಬೈಲ್ ಅಪ್ಲಿಕೇಶನ್ ಬಂದಿದೆ. ತಮಿಳುನಾಡಿನ ತಿರುನಲ್ವೇಲಿಯ ಐಟಿ ತಜ್ಞರು ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಮಸೀದಿಗಳು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸುತ್ತಮುತ್ತಲಿನ ಮುಸ್ಲಿಮರಿಗೆ ಆಸಾನ್ ಸಂದೇಶ ನೀಡಬಹುದು ಅಂತ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡುವವರ ದಮ್ ನಿಂತು ಹೋಗಿದೆ. ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ಎಲ್ಲರೂ ಬಾಲಮುದುಡಿ ಕುಳಿತಿದ್ದಾರೆ ಅಂತ ಪರೋಕ್ಷವಾಗಿ ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ಪುತ್ತೂರು ಶಾಸಕ ಅಶೋಕ್ ರೈ ಟಾಂಗ್ ನೀಡಿದ್ದಾರೆ. ಪೊಲೀಸರು ಮನೆ ಮನೆಗೆ ಹೋಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ತೆಗೆದು ಹೋಗಿದ್ರು. ಇನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡೋದಕ್ಕೆ ಬಾಕಿ ಇದೆ. ಈ ವಿಚಾರದ ವಿರುದ್ಧ ಹೋರಾಟ ಮಾಡುವವರ ಪತ್ತೆ ಇಲ್ಲ. ವಾಟ್ಸ್ಆಪ್ನಲ್ಲಿ ಉದ್ದುದ್ದ ಬರೆಯುವವರು, ಬೈಯುವವರು, ಬೈಕ್ ಸಿಕ್ಕಿದ್ರೆ ಉದ್ದುದ್ದ ಮಾತನಾಡುವವರು ಈಗ ಎಲ್ಲಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಪೊಲೀಸರು ಮನೆ ಮನೆಗೆ ತೆರಳಿ ಚಡ್ಡಿಯಲ್ಲಿ ಫೋಟೋ ತೆಗೆದ ಸಂದರ್ಭದಲ್ಲಿ ಹೋರಾಟದ ಮಾತನಾಡಿದ್ರು. ಆದರೆ ಅವರ ಸುದ್ದಿಯೇ ಇಲ್ಲದಂತಾಗಿದೆ. ಪರೋಕ್ಷವಾಗಿ ಹಿಂದೂ ಮುಖಂಡರ ವಿರುದ್ಧ ಅಶೋಕ್ ಕುಮಾರ್ ರೈ ವಾಗ್ದಾಳಿ ನಡೆಸಿದ್ರು. ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಬೇಕು. ಇಲ್ಲಿನ ಜನ ಅತಿ ಹೆಚ್ಚು ತೆರಿಗೆ ಕಟ್ತಾರೆ. ಮೆಡಿಕಲ್ ಕಾಲೇಜು, ಪ್ರವಾಸೋದ್ಯಮಕ್ಕೆ ಇಲ್ಲಿ ಒತ್ತು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಗುಂಪು ಹಲ್ಲೆಗೆ ಒಳಗಾಗಿ ಸಾವಿಗೀಡಾಗಿದ್ದ ಅಶ್ರಫ್ ಕುಟುಂಬಕ್ಕೆ ರಾಜ್ಯ ಮುಸ್ಲಿಂ ನಾಯಕರ ನಿಯೋಗ 15 ಲಕ್ಷ ಪರಿಹಾರ ನೀಡಿದೆ. ಅಶ್ರಫ್ ಕುಟುಂಬದವರಿಗೆ ಕರ್ನಾಟಕ ಸರ್ಕಾರ ನೆರವಾಗಬೇಕು ಅಂತ ಕೇರಳದಾದ್ಯಂತ ಕೂಗು ಎದ್ದಿತ್ತು. ಸರ್ಕಾರದ ಬದಲಾಗಿ ರಾಜ್ಯ ಮುಸ್ಲಿಂ ಸಮುದಾಯದ ಸಚಿವರು, ಶಾಸಕರಿಂದ ಪರಿಹಾರ ಧನ ವಿತರಣೆ ಮಾಡಲಾಯಿತು. ಅಶ್ರಫ್ ತಂದೆ ತಾಯಿ ಕೈಗೆ ಪರಿಹಾರ ಧನ ವಿತರಣೆ ಮಾಡಿರುವ ಮುಸ್ಲಿಂ ಸಮುದಾಯದ ನಿಯೋಗ ಬೆಳಗ್ಗೆ ಸಭಾಧ್ಯಕ್ಷ ಯುಟಿ ಖಾದರ್ ಸರ್ಕಾರಿ ನಿವಾಸದಲ್ಲಿ ಪರಿಹಾರದ ಚೆಕ್ ವಿತರಿಸಿದ್ರು. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಸಚಿವ ಜಮೀರ್ ಅಹಮದ್ ಖಾನ್, ಸ್ಪೀಕರ್ ಯುಟಿ ಖಾದರ್, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್, ಕೇರಳದ ಕೆಲ ಶಾಸಕರ ಸಮ್ಮುಖದಲ್ಲಿ ಪರಿಹಾರದ ಹಣ ನೀಡಲಾಯಿತು. ಪಿಯುಸಿಎಲ್ ಒತ್ತಾಯದ ಮೇರೆಗೆ ರಾಜ್ಯ ಮುಸ್ಲಿಂ ನಾಯಕರ ನಿಯೋಗದಿಂದ ಪರಿಹಾರ ವಿತರಣೆ ಮಾಡಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.